ಜೀವನ್ಮರಣದ ಹೋರಾಟದಲ್ಲಿದ್ದ ಕಂದನ ಕಾಪಾಡಿತು ಆ ಶಕ್ತಿ. ಸಾತ್ವಿಕ್ ಜೀವಂತವಾಗಿ ಬಂದ ಮೇಲೆ ಗ್ರಾಮಸ್ಥರು ಹೇಳಿದ್ದು ಜೈ ಸಿದ್ದಪ್ಪಾಜಿ ಘೋಷಣೆ. ಯಾರು ಗೊತ್ತಾ ಮಹಾಮಹಿಮಾ ಸಿದ್ದಪ್ಪಾಜಿ? ಲಾಚಣ್ಯ ಗ್ರಾಮವನ್ನ ಹರಸ್ತಾ ಇರೋದು ಹೇಗೆ ಸಿದ್ಧ ಪುರುಷ ಸಿದ್ಧಲಿಂಗ ಮಹಾರಾಜ್? ಇದೇ ಈ ಹೊತ್ತಿನ ರಿಪಬ್ಲಿಕ್ ಕನ್ನಡ ವಿಶೇಷ ಸಿದ್ದಪ್ಪಾಜಿ ಕಟಾಕ್ಷ. ನಾನು ಸ್ಮಿತಾ ರಂಗನಾಥ್. ಇಪ್ಪತ್ತು ಗಂಟೆಗಳ ಕಾಲ ಸುದೀರ್ಘ ಹೋರಾಟದಲ್ಲಿ ಸಾತ್ವಿಕ್ ಸಾವಿನ ದೇವತೆಯನ್ನ ಗೆದ್ದು ಬಂದಿದ್ದಾನೆ. ಆಸ್ಪತ್ರೆಯ ಬೆಡ್ ಮೇಲೆ ಕುಳಿತು ಪುಟ್ಟ ಕಂದ ಕಿಲಕಿಲ ನಗ್ತಾ ಇದೆ. ರಾಜ್ಯಕ್ಕೆ ರಾಜ್ಯವೇ ನಿಟ್ಟುಸಿರು ಬಿಟ್ಟಿದೆ. ಬದುಕಿ ಬಂದ ಸಾತ್ವಿಕ್ ಹೆಸರನ್ನ ತಾಯಿ ಬದಲಾಯಿಸುತ್ತಿದ್ದಾರೆ. ಸಾತ್ವಿಕ್ ಬದಲಿಗೆ ಮಗುವಿಗೆ ಸಿದ್ಧಲಿಂಗ ಮಹಾರಾಜ್ ಹೆಸರನ್ನ ಇಡೋಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಲಚಾಣ್ಯ ಸಿದ್ಧಲಿಂಗ ಮಹಾರಾಜರ ಪವಾಡ ಎಂಥದ್ದು ತೋರಿಸ್ತೀವಿ ನೋಡಿ. ವೀಕ್ಷಕರೇ, ಈ ದೃಶ್ಯವನ್ನ ಒಮ್ಮೆ ನೋಡಿ. ಈ ದೃಶ್ಯವನ್ನ ನೋಡ್ತಿದ್ರೆ ನಿಮ್ಮ ಮೊಗದಂಚಿನಲ್ಲಿ ಒಂದು ಸಣ್ಣ ನಗು ಮೂಡದೇ ಇರಲ್ಲ. ಅಯ್ಯೋ ಮುದ್ದು ಕಂದ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳದೇ ಇರಲ್ಲ. ದೇವರು ದೊಡ್ಡವನು ಅಂತ ದೇವರಿಗೆ ಕೈ ಮುಗಿಯದೇ ಇರಲ್ಲ. ಆಯಸ್ಸು ಗಟ್ಟಿಯಾಗಿದೆ, ದೇವರ ಆಶೀರ್ವಾದ ಚೆನ್ನಾಗಿದೆ, ಭವಿಷ್ಯ ಉಜ್ವಲವಾಗಿ ಇರಲಿ ಅಂತ ಹರಸದೇ ಇರಲ್ಲ. ಅಂದಹಾಗೆ ಈ ಪುಟ್ಟ ಕಂದ ಯಾರು ಗೊತ್ತೇ? ಸಾತ್ವಿಕ್. 20 ಗಂಟೆಗಳ ಕಾಲ ಭೂಗರ್ಭದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಬಂದ ಅದೇ 2 ವರ್ಷದ ಕಂದ ಸಾತ್ವಿಕ್. ಅಮ್ಮನ ಮಡಿಲಿನಲ್ಲಿ ಪುಟ್ಟ ಸಾತ್ವಿಕ್ ಕಿಲಕಿಲ. ಆರೋಗ್ಯವಾಗಿದ್ದಾನೆ, ಬೋರ್ವೆಲ್ಗೆ ಬಿದ್ದಿದ್ದ ಕಂದ. ಬೋರ್ವೆಲ್ಗೆ ಬಿದ್ದು 20 ಗಂಟೆಗಳ ಕಾಲ ವಿಲವಿಲ ಒದ್ದಾಡಿದ್ದ ಸಾತ್ವಿಕ್ ಜೀವಂತವಾಗಿ ಹೊರಬಂದಿದ್ದಾನೆ. ರಕ್ಷಣಾ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೆ ಕಾರ್ಯಾಚರಣೆಯನ್ನ ನಡೆಸಿ ಪುಟ್ಟ ಕಂದನ ಜೀವಂತವಾಗಿ ಹೊರತೆಗೆದಿದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಡಿದ್ದ ಸಾತ್ವಿಕ್ ಯಮನ ಜೊತೆಯಲ್ಲಿ ಸೆಣಸಾಡಿ ಗೆದ್ದಿದ್ದಾನೆ. ಇಂಡಿ ತಾಲೂಕಿನ ಲಚ್ಯಾಣ ಗ್ರಾಮದ ಜನರು ಒಕ್ಕೊರಲಿನಿಂದ ಆ ದೈವಕ್ಕೆ ಘೋಷಣೆಯನ್ನ ಕೂಗುತ್ತಿದ್ದಾರೆ. ಆ ದೇವರ ಕೃಪಾ ಕಟಾಕ್ಷದಿಂದಲೇ ಪುಟ್ಟ ಕಂದಮ್ಮ ಬದುಕಿ ಬಂದಿದ್ದಾನೆ ಅಂತ ಹೇಳ್ತಿದ್ದಾರೆ. ಸ್ವತಃ ಸಾತ್ವಿಕ್ನ ತಾಯಿ ಪೂಜಾ ಕೂಡ ಆ ದೇವರಿಗೆ ಹರಕೆ ಹೊತ್ತಿದ್ದಾರೆ. ವೀಕ್ಷಕರೇ, ಕಷ್ಟ ಕೋಟಲೆಗಳನ್ನ ಅನುಭವಿಸದ ವ್ಯಕ್ತಿ ಜಗತ್ತಿನಲ್ಲೆಲ್ಲೂ ಸಿಗಲಾರ. ದೈಹಿಕ, ಮಾನಸಿಕ, ಆರ್ಥಿಕ, ಸಾಂಸಾರಿಕ ಅಥವಾ ಸಾಮಾಜಿಕವಾಗಿ ಪ್ರತಿಯೊಂದು ಘಟ್ಟದಲ್ಲಿಯೂ ಜೀವನದಲ್ಲಿ ಜಟಿಲತೆ ಕಾಣಲೇಬೇಕು. ಆದ್ರೆ ಸಂಕಷ್ಟ ಅನುಭವಿಸಲ ಸಾಧ್ಯ ಅಂದಾಗ ಅಂತವರು ಮೊರೆ ಹೋಗೋದೇ ಆ ಭಗವಂತನ ಚರಣ ಕಮಲಗಳತ್ತ. ಹೀಗೆ ಸಮಸ್ಯೆಗಳಿಂದ ನೊಂದವರ ಮೊರೆ ಆಲಿಸಿ ವರಪ್ರದಾಯಕ ಅನಿಸಿರೋದು ಬೇರೆ ಯಾರೂ ಅಲ್ಲ, ಲಚ್ಯಾಣ ಗ್ರಾಮದಲ್ಲಿ ನೆಲೆಸಿರುವ ಮಹಿಮಾನ್ವಿತ ಶ್ರೀ ಸಿದ್ಧಲಿಂಗ ಮಹಾರಾಜರು. ಲಚ್ಯಾಣ ಗ್ರಾಮದಲ್ಲಿ ನೆಲೆಸಿದ್ದಾರೆ ಪವಾಡ ಪುರುಷ. ಸಾವು ಗೆದ್ದ ಸಾತ್ವಿಕ್ಗೆ ನಡೆಯಲಿದೆ ಮರುನಾಮಕರಣ. ಈ ಸೃಷ್ಟಿಯ ಮಡಿಲಿನಲ್ಲಿರೋ ಜೀವಿಗಳು ಅಸಂಖ್ಯ. ಸಣ್ಣ ಅಣುವಿನ ಗಾತ್ರದ ಜೀವಿಯಿಂದ ಹಿಡಿದು ದೈತ್ಯ ಜೀವಿಗಳ ತನಕ ಎಲ್ಲವೂ ದೈವೀಚ್ಛೆಯಿಂದ ಜೀವಿಸುತ್ತಿವೆ. ಅದರಲ್ಲೂ ಹುಲು ಮಾನವರಾದ ನಾವು ಆ ದೇವರ ದೃಷ್ಟಿಯಲ್ಲಿ ಅತಿ ಶ್ರೇಷ್ಠ ಜೀವಿಗಳಿರಬಹುದು. ಆದರೆ ಯಾರೂ ಸಮಸ್ಯೆಗಳಿಂದ ಹೊರತಾಗಿಲ್ಲ. ಜೀವನವೇ ಹಾಗೆ. ಕಷ್ಟ ಸುಖ ಎರಡೂ ಜೀವನದಲ್ಲಿ ಸರಿಸಮನಾಗಿ ಸ್ವೀಕರಿಸಲೇಬೇಕು. ಬದುಕಿನಲ್ಲಿ ಸಂತಸವಿದ್ದಾಗ ಅದನ್ನ ಪ್ರಾಪ್ತಿ ಮಾಡಿದ ಭಗವಂತನಿಗೆ ನಮಿಸಿ, ಕಷ್ಟಗಳು ಬಾಧಿಸಲಾರಂಭಿಸಿದಾಗ ಅದೇ ಭಗವಂತನ ಚರಣದ ಮೊರೆ ಹೋಗೋದು ಮನುಷ್ಯ ಜೀವಿಯ ಸಹಜ ಗುಣ. ಅಂತಹದ್ದೇ ಕಷ್ಟ ಬಂದಾಗ ಈ ಸಾತ್ವಿಕ್ನ ತಾಯಿ ಮೊರೆ ಹೋಗಿದ್ದು ಇದೇ ಶ್ರೀ ಸಿದ್ಧಲಿಂಗ ಮಹಾರಾಜರತ್ತ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಸಾತ್ವಿಕ್ನ ಅಜ್ಜ ಮಂಗಳವಾರ 500 ಅಡಿಯ ಬೋರ್ವೆಲ್ ಕೊರೆಸಿದ್ರು. ನೀರು ಬಂದಿಲ್ಲ ಅನ್ನೋ ಕಾರಣಕ್ಕೆ ಮುಚ್ಚದೆ ಹಾಗೆ ಬಿಟ್ಟಿದ್ರು. ಬುಧವಾರ ತನ್ನ ಅಜ್ಜನನ್ನ ಹಿಂಬಾಲಿಸಿಕೊಂಡು ಬಂದಿದ್ದ ಪುಟ್ಟ ಕಂದಮ್ಮ ಸಾತ್ವಿಕ್ ಬಾವಿಯೊಳಗೆ ಬಿದ್ದು ಬಿಟ್ಟಿದ್ದ. ಸಾತ್ವಿಕ್ ಬೋರ್ವೆಲ್ಗೆ ಬಿದ್ದ ಅರ್ಧ ಗಂಟೆಯಲ್ಲೇ ರಕ್ಷಣಾ ಕಾರ್ಯಾಚರಣೆ ಶುರುವಾಗಿತ್ತು. ಸಾತ್ವಿಕ್ನ ಅಮ್ಮ ದೇವರ ಮೊರೆ ಹೋಗಿದ್ರು. ತಂದೆ ತಾಯಿ ಮಾತ್ರವಲ್ಲ, ಇಡೀ ಲಚ್ಯಾಣ ಗ್ರಾಮಸ್ಥರು ಶ್ರೀ ಸಿದ್ಧಲಿಂಗ ಮಹಾರಾಜರ ಮುಂದೆ ನಿಂತು ಬೇಡಿಕೆಯನ್ನ ಸಲ್ಲಿಸಲು ಶುರು ಮಾಡಿದ್ರು.
ಮಾಡಿದ್ರು. ತಾವು ನಂಬಿದ ದೈವ ನಮ್ಮನ್ನ ಕೈಬಿಡೋದಿಲ್ಲ ಅನ್ನೋದು ಈ ಗ್ರಾಮಸ್ಥರ ನಂಬಿಕೆಯಾಗಿತ್ತು. ದೇವರ ಮುಂದೆ ಕೈ ಮುಗಿದಿದ್ದ ಗ್ರಾಮಸ್ಥರು, ಕಂದನ ಕಾಪಾಡಿದ ನಂಬಿದ ಶ್ರೀ ಸಿದ್ದಪ್ಪಾಜಿ. ಸಾತ್ವಿಕ್ 20 ಅಡಿ ಆಳದಲ್ಲಿ ಸಿಲುಕಿಕೊಂಡಿದ್ದ. ಅಮ್ಮ ಅಮ್ಮ ಅಂತ ವಿಲವಿಲ ಒದ್ದಾಡುತ್ತಿದ್ದ. ಕಂದನ ಅಳು ಕೇಳಿ ಹೆತ್ತವರು ನಿಟ್ಟುಸಿರು ಬಿಟ್ಟಿದ್ರು. ಮಗು ಬದುಕಿದೆ ಅಂತ ಸಮಾಧಾನ ಆಗಿದ್ರು. 20 ಗಂಟೆಗಳ ಕಾರ್ಯಾಚರಣೆ ನಡೆದಿತ್ತು. ಅಡ್ಡ ಬಂದ ಬಂಡಿಗಳನ್ನ ಸೀಳಿಕೊಂಡು ರಕ್ಷಣಾ ತಂಡ ಮಗುವಿನ ಬಳಿ ಹೋಗಿತ್ತು. ಮಗುವನ್ನ ರಕ್ಷಣೆ ಮಾಡಿತ್ತು. ಕೊಳವೆ ಬಾವಿಯಿಂದ ಮಗು ಹೊರಬರ್ತಿದ್ದಂತೆ ಸ್ಥಳದಲ್ಲಿದ್ದ ಸಾವಿರಾರು ಮಂದಿ ಜೋರಾಗಿ ಘೋಷಣೆ ಆಗ್ತಿದ್ರು. ಈ ಎಲ್ಲ ಜನರು ಕೂಗುತ್ತಿದ್ದದ್ದು ಒಂದೇ ಹೆಸರು, ಜೈ ಸಿದ್ದಪ್ಪಾಜಿ, ಜೈ ಸಿದ್ದಪ್ಪಾಜಿ ಅಂತ. ಜೀವನದಲ್ಲಿ ಮನುಷ್ಯ ಅದೆಷ್ಟೇ ಪ್ರಯತ್ನವನ್ನ ಮಾಡಿದ್ರೂ ಸಂಕಷ್ಟ ಬಂದಾಗ ದೇವರ ಮೊರೆ ಹೋಗಲೇಬೇಕು. ಇಲ್ಲಿ ಕೂಡ ಆಗಿದ್ದು ಅದೇ. ಮಗು ಯಾವಾಗ ಕೊಳವೆ ಬಾವಿಯಲ್ಲಿ ಬಿತ್ತು ಅನ್ನೋ ಸುದ್ದಿ ಗೊತ್ತಾಯ್ತೋ ರಕ್ಷಣಾ ಸಿಬ್ಬಂದಿ ಕೂಡಲೇ ಬಂದು ರಕ್ಷಣಾ ಕಾರ್ಯವನ್ನ ಶುರು ಮಾಡಿದ್ರು. ಮತ್ತೊಂದು ಕಡೆ ಲಚ್ಯಾಣ ಗ್ರಾಮಸ್ಥರು ಮೊರೆ ಹೋಗಿದ್ದು ತಮ್ಮ ಊರನ್ನ ಕಾಯುವ ದೈವವಾದ ಸಿದ್ದಪ್ಪಾಜಿಯ ಸನ್ನಿಧಿಗೆ. ಕೊಳವೆ ಬಾವಿಗೆ ಬಿದ್ದಿದ್ದ ಸಾತ್ವಿಕ್ನನ್ನ ಕಾಪಾಡುವಂತೆ ಲಚ್ಯಾಣ ಗ್ರಾಮಸ್ಥರು ಶ್ರೀ ಸಿದ್ದಲಿಂಗ ಮಹಾರಾಜರ ಮುಂದೆ ನಿಂತು ಬೇಡಿಕೆಯನ್ನ ಇಟ್ಟಿದ್ರು. ಊರಿನ ಗ್ರಾಮಸ್ಥರು, ಯುವಕರು, ಮಹಿಳೆಯರು ಸಿದ್ದಪ್ಪಾಜಿಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಗುರುವಾರ ಬೆಳಗ್ಗಿನಿಂದಲೇ ಸನ್ನಿಧಿಯಲ್ಲಿ ಭಜನೆಯನ್ನು ಮಾಡಿದ್ರು. ಲಚ್ಯಾಣ ಗ್ರಾಮಸ್ಥರು ನಂಬಿದ್ದ ಸಿದ್ದಪ್ಪಾಜಿ ಕರುಣಿಸಿದ್ರು. ಮಗುವನ್ನ ಯಾವುದೇ ತೊಂದರೆ ಇಲ್ಲದಂತೆ ರಕ್ಷಣಾ ತಂಡದ ಕೈಗೆ ದೊರಕುವಂತೆ ಮಾಡಿದ್ರು. ಕೊನೆಗೂ ಸಾತ್ವಿಕ್ ಸಾವಿನ ದೇವತೆ ಜೊತೆಯಲ್ಲಿ ಹೋರಾಡಿ ಬಂದಿದ್ದ. ಜೀವಂತವಾಗಿ ಹೊರಬಂದು ತಾಯಿಯ ಮಡಿಲು ಸೇರಿದ್ದ. ಕೊಳವೆ ಬಾವಿಯಲ್ಲಿ ಬಿದ್ದಂಥ ಬಾಲಕ ಸೇಫ್ ಆಗಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಚ್ಯಾಣ ಗ್ರಾಮದ ಸಿದ್ದಲಿಂಗ ಮಹಾರಾಜರ ಮಠದಲ್ಲಿ ಇದೀಗ ಗ್ರಾಮಸ್ಥರು ಬೆಳ್ಳಂಬೆಳಗ್ಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ನನ್ನ ಜೊತೆ ಮಾತಾಡೋದಕ್ಕೆ ಗ್ರಾಮಸ್ಥರು ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ನೇರವಾಗಿ. ಅಮ್ಮ, ಏನಂತ ಪೂಜೆ ಮಾಡಿದ್ರಿ, ಈಗ ಏನು ಬೇಡಿಕೆ ಇಟ್ಟಿದ್ರಿ ಅಂತ? ಸರಿ, ಸಿದ್ದಲಿಂಗ ಮಹಾರಾಜರಲ್ಲಿ ನಾವು ಸಾತ್ವಿಕ್ ಮುಜುಗುಣನಂಥ ಹುಡುಗ ಸರಿಯಾಗಿ ಜೀವಂತವಾಗಿ ಬರಲಿ ಅಂಥೇಳಿ ಆಶಿಸುತ್ತಾ ಅವರಿಗೆ ರುದ್ರಾಭಿಷೇಕ ಆಮೇಲೆ ಪೂಜೆ ಸಲ್ಲಿಸಿದ್ದೀವಿ ಸರ್. ಅವರು ಸಿದ್ದಲಿಂಗ ಮಹಾರಾಜರು ಸಾಧಾರಣರಲ್ಲ, ಸತ್ಪುರುಷರು, ದೊಡ್ಡ ಸತ್ಪುರುಷರು. ಅವರು ಕಮರಿ ಮಠದೊಳಗೆ, ಶ್ರೀಶೈಲದೊಳಗೆ ಕಮರಿ ಮಠದೊಳಗೆ ತಪಸ್ಸೆ ಮಾಡಿ ಬಂದಂಥವ್ರು. ಅವರು ಗೆಲುವು ನಮ್ಮದು ಆಗುತ್ತದೆ ಅಂಥೇಳಿ ನಮಗೆ 100ಕ್ಕೆ 100 ಭರವಸೆ ಅದ ರೀ ಸರ್, ಅದ ರೀ. ಅದೇ ಈಗ ಯಾವ ರೀತಿ ಪೂಜೆ ಆಗಿದೆ ಅಂತ? ಮಂಗಳಾರತಿ ಮತ್ತು ಕರ್ಪೂರ ಆರತಿ ಮಾಡಿಕಿಸಿ ನಾವು ಪೂಜೆ ಮಾಡಿ ನಮ್ಮ ಬದುಕಿ ಬರಲಿ ನಮ್ಮ ಮಗು ಅಂತ ಹೇಳಿಕಿಸಿ ನಾವು ಪ್ರಾರ್ಥನೆ ಮಾಡಿದ್ವಿ ಸರ್. ಸಾತ್ವಿಕ್ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ. ಸಾತ್ವಿಕ್ನ ಹೆತ್ತವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ತನ್ನ ಮಗುವನ್ನ ಕಾಪಾಡಿದ ಆ ಪವಾಡ ಪುರುಷ ಸಿದ್ದಪ್ಪಾಜಿಗೆ ಕೈ ಮುಗಿಯುತ್ತಿದ್ದಾರೆ. ಅದು ಅಲ್ಲದೆ ಮಗುವಿಗೆ ಮತ್ತೆ ನಾಮಕರಣ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಿದ್ದಪ್ಪಾಜಿಯ ಸನ್ನಿಧಿಯಲ್ಲಿ ಶ್ರೀ ಸಿದ್ದಲಿಂಗ ಮಹಾರಾಜರ ಹೆಸರನ್ನ ಇಡಲು ಪೋಷಕರು ತೀರ್ಮಾನ ಮಾಡಿದ್ದಾರೆ. ಸಿದ್ದಪುತ್ತೆ ನಮ್ಗೆ ವರ ಕೊಟ್ಟು ಬಿಟ್ರಿ. ಇದು ನಮ್ಮ ಮಗು ಅಲ್ರಿ, ಸಿದ್ದಪುತ್ತನ ಮಗು ರೀ. ಏನಂತೆಲ್ಲ ಹರಕೆ ಎಲ್ಲ ತೊಟ್ಟಿದ್ರಂತಲ್ಲ, ಏನೇನು? ಸಿದ್ದಪುತ್ತಾಗ ನಮ್ಮ ಮನೆಯಿಂದ ಮಠ ತಕ ದಂಡಾತ ಹಾಕ್ತೀವಿ ಅಂತ ಹರಕೆ ತೊಟ್ಟಿದ್ದೇವೆ. ಮರುನಾಮಕರಣ ಮಾಡ್ತೀವಿ. ಏನೇನಂತ? ಮಠದಾಗ ರೀ ತೊಟ್ಲ ಹಾಕಿಂದ್ರೆ ಸಿದ್ದಪುತ್ತನ ಹೆಸರು ಇಡ್ಬೇಕಂತ ಅನ್ಕೊಂಡಿವ್ರಿ. ಜಾತ್ರೆ ಇವಾಗಲೂ ಇನ್ನು 2ನೇ ಸಲ 28ನೇ ತಾರೀಕು. ಹೆಂಗದನ್ರಿ ಮಗ? ಆರಾಮ. ಇಲ್ಲ ಗಾಯದು ಆಗಿದ್ರಿ ಏನು? ಮತ್ತೆ ಸ್ವಲ್ಪ ಹಿಂಗೆಲ್ಲ ಭುಜಕ್ಕೆ ಕೆಳಗೆ ತೊಡಿದಿ ಸತತ 20 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಪುಟ್ಟ ಕಂದ ಸಾತ್ವಿಕ್ ಸಾವನ್ನು ಗೆದ್ದು ಬಂದಿದ್ದೇ ಒಂದು ವಿಸ್ಮಯ. ಈ ಹಿಂದೆ ಇದೇ ಜಿಲ್ಲೆಯಲ್ಲಿ 2 ಬೋರ್ವೆಲ್ ಪ್ರಕರಣಗಳು ಸಂಭವಿಸಿದವು. ಆದರೆ ಮಕ್ಕಳು ಮಾತ್ರ ಬದುಕಿ ಬಂದಿರಲಿಲ್ಲ.
ಸಿಬ್ಬಂದಿಯ ಕಾರ್ಯಾಚರಣೆ, ಚಾಣಾಕ್ಷತೆ ಹಾಗೂ ಗ್ರಾಮದಲ್ಲಿ ಕಾಯುವ ದೇವರು ಸಿದ್ದಪ್ಪಾಜಿಯ ಆಶೀರ್ವಾದದಿಂದ ಸಾತ್ವಿಕ್ ಜೀವಂತವಾಗಿ ಆಚೆ ಬಂದಿದ್ದಾನೆ. ಸಾತ್ವಿಕ್ನ ಹೆಸರು ಬದಲಾಗಲಿದೆ. ತನ್ನನ್ನ ಕಾಪಾಡಿದ ಊರ ದೈವವನ್ನ ಹೆಸರನ್ನಾಗಿ ಸಾತ್ವಿಕ್ಗೆ ಇಡಲಾಗ್ತಿದೆ. ಅಂದಹಾಗೆ ಈ ಪವಾಡ ಪುರುಷನ ಲಚ್ಯಾಣ ಗ್ರಾಮದಲ್ಲಿ ನೆಲೆಸಿದ್ದೇ ಒಂದು ರೋಚಕ. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಸಿದ್ಧಲಿಂಗ ಮಹಾರಾಜರಿಗೆ ದೈವಿಕ ಶಕ್ತಿ ಬಂದಿದ್ದೇ ಒಂದು ಪವಾಡ. ಈ ಪವಾಡ ಪುರುಷ ಸಿದ್ದಪ್ಪಾಜಿಗೆ ದೈವಿ ಶಕ್ತಿ ಬಂದದ್ದು ಹೇಗೆ? ಅಮೋಘ ಸಿದ್ಧರಾಗಿದ್ದ ಮಹಾರಾಜರು ಶ್ರೀ ಸಿದ್ಧಲಿಂಗರಾಗಿದ್ದು ಹೇಗೆ? ಬಾಲ್ಯದಲ್ಲಿಯೇ ಅಮೋಘ ಸಿದ್ಧರು ಅಚಲ ಪವಾಡಗಳನ್ನ ಮಾಡಿದ್ರು. ಸಿದ್ಧಲಿಂಗರ ಈ ಪವಾಡಗಳನ್ನ ಕಂಡು ಭಕ್ತರು ಮೂಕವಿಸ್ಮಿತರಾಗಿದ್ರು. ಒಂದೇ ಬಾರಿಗೆ 4-5 ಕಡೆಗಳಲ್ಲಿ ಪ್ರತ್ಯಕ್ಷರಾಗಿ ಅಗ್ನಿ ಪ್ರವೇಶ ಮಾಡಿದ್ರು. ಹಾಗಿದ್ರು ಸಿದ್ಧಲಿಂಗ ಮಹಾರಾಜರು ಯಾವೆಲ್ಲ ಪವಾಡಗಳನ್ನ ಮಾಡಿದ್ರು ಅವರು? ಲಚಾಣ್ಯ ಗ್ರಾಮದಲ್ಲಿಯೇ ಪವಾಡ ಪುರುಷರು ನೆಲೆಸಿದ್ಯಾಕೆ? ತೋರಿಸ್ತೀವಿ ನೋಡಿ. ಸಿಂದಗಿಯ ಕಕ್ಕಳಮಳಿಯಲ್ಲಿ ಜನಿಸಿದ ಅಮೋಘ ಸಿದ್ಧರು. ಜನಿಸಿದ 2 ದಿನದಲ್ಲಿ ಬಾಲಲೀಲೆ ತೋರಿದ ಮಹಾರಾಜರು. ಶ್ರೀ ಸಿದ್ಧಲಿಂಗ ಮಹಾರಾಜರು ಲಚ್ಯಾಣ ಗ್ರಾಮದ ಜ್ಯೋತಿ. ಈ ಗ್ರಾಮದ ಜನರು ಯಾವುದೇ ಸಮಸ್ಯೆ ಬಂದರೂ ಮೊದಲು ಅಡ್ಡ ಬೀಳುವುದು, ಬೇಡಿಕೊಳ್ಳುವುದು, ಮನದಲ್ಲಿ ನೆನೆಯುವುದು ಇದೇ ಸಿದ್ದಪ್ಪಾಜಿಯವರನ್ನ. ಸಿದ್ಧಲಿಂಗ ಮಹಾರಾಜರನ್ನ ಅನುಕ್ಷಣವೂ ಹಿಂಬಾಲಿಸುತ್ತಾ ಅವರ ನಾಮಸ್ಮರಣೆಯಿಂದಲೇ ಅದೆಷ್ಟೋ ಕಷ್ಟ ಕೋಟಲೆಗಳನ್ನ ಇಲ್ಲಿನ ಜನ ದಾಟಿದ್ದಾರೆ. ಹಾಗಿದ್ರೆ ಈ ಸಿದ್ಧಲಿಂಗ ಮಹಾರಾಜರು ಯಾರು? ಇವರ ಗುರುಗಳು ಯಾರು? ಯಾವೆಲ್ಲ ಪವಾಡಗಳನ್ನ ಈ ಸಿದ್ಧಲಿಂಗ ಮಹಾರಾಜ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದಕ್ಕೂ ಉತ್ತರ ಹೇಳ್ತೀವಿ ಕೇಳಿ. ಅಮೋಘ ಸಿದ್ಧರು ದೇವರ ವರಪ್ರಸಾದದಿಂದ ಧರೆಗಿಳಿದು ಜಗವನ್ನೇ ಬೆಳಗಿದ ಮಹಾಮಹಿಮರು. ಸಿದ್ಧಲಿಂಗ ಸ್ವಾಮಿಗಳು ಅಂತರ್ಜ್ಞಾನಿಗಳಾಗಿದ್ರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಕ್ಕಳಮೇಲಿಯಲ್ಲಿ ಇವರ ಜನನವಾಯಿತು. 1948ರಲ್ಲಿ ಲಚ್ಯಪ್ಪ ನಾಗಮ್ಮರ ಪುಣ್ಯ ಉದರದಲ್ಲಿ ಶ್ರಾವಣ ಸೋಮವಾರದಂದೇ ಜನಿಸಿದ್ರು. ಸಿದ್ಧಲಿಂಗ ಮಹಾರಾಜರು ದೈವಾಂಶ ಸಂಭೂತರಾಗಿದ್ರು ಅನ್ನೋದನ್ನ ಹುಟ್ಟಿದ 2 ದಿನದಲ್ಲಿಯೇ ತೋರಿಸಿದ್ದಾರೆ. 2 ದಿನದ ನವಜಾತ ಶಿಶುವಾಗಿದ್ದಾಗಲೇ ಹಸುಗಳ ಜೊತೆಯಲ್ಲಿ ಆಟವಾಡುತ್ತಾ ಬಾಲ ಲೀಲೆಯನ್ನ ತೋರಿಸಿದ್ರು. ಲಚ್ಯಾಣದ ಶ್ರೀ ಸಿದ್ಧಲಿಂಗ ಮಹಾರಾಜರು ಕಳೆದ 1848ರೊಳಗೆ ಸಿಂದಗಿ ತಾಲೂಕಿನ ಲಚ್ಚಪ್ಪ ಹಾಗೂ ನಾಗಮ್ಮ ಶರಣ ದಂಪತಿಗಳ ಉದರದಿಂದ ಜನಿಸಿದರು. ಲಚ್ಯಾಣದ ಸಿದ್ಧಲಿಂಗ ಮಹಾರಾಜರು ಬಾಲ್ಯದಲ್ಲಿಯೇ ಲೀಲೆಯನ್ನೇ ತೋರಿದವರು. ಹೇಗೆ ತಂದರೆ ಅವರು ಚಿಕ್ಕವರಿದ್ದಾಗೆ 10 ಹಲವು ಲೀಲೆಗಳನ್ನು ತೋರಿ ಗುರು ಶಂಕರಲಿಂಗ ಮಹಾಶಿವಗಳ ಪರಮ ಶಿಷ್ಯರಾಗಿ ಈ ಜಗತ್ತಿನಲ್ಲಿ ಪವಾಡವನ್ನು ಗೈದವರು ಲಚ್ಯಾಣದ ಸಿದ್ಧಲಿಂಗ ಮಹಾರಾಜರು. ಲಚ್ಯಾಣ ಸಿದ್ದಪ್ಪ ಮಹಾರಾಜರು ಹೆಂಗಿದ್ರಪ್ಪ ಅಂತಂದ್ರೆ ಮೊದಲ ಹುಚ್ಚು ಸ್ವರೂಪದೊಳಗಿದ್ದರು. ಜನ ಅವರನ್ನು ಹುಚ್ಚ ಅಂತ ಕರಿತಿದ್ದರು. ಆದರೆ ಅವರು ಗುರುವಿನ ಶಕ್ತಿಯಿಂದ ಮಹಾ ತ್ರಿಕಾಲಜ್ಞಾನಿಗೆ ಹೊರಹೊಮ್ಮಿದರು. ಸಿದ್ಧಲಿಂಗರ ಶಕ್ತಿಯನ್ನ ಗುರುತಿಸಿದ್ದ ಗುರುಗಳು. ಏಕಕಾಲಕ್ಕೆ ಹಲವು ಪವಾಡ ಸೃಷ್ಟಿಸಿದ್ದ ಮಹಾಪುರುಷ. ಬಾಲ್ಯದಲ್ಲಿಯೇ ಸಿದ್ಧ ಪುರುಷರಾದ ಸಿದ್ಧಲಿಂಗ ಮಹಾರಾಜರು ಹಲವು ಪವಾಡ ಲೀಲೆಗಳನ್ನ ತೋರಿಸಿದ್ರು. ಬಾಲಕನಾಗಿದ್ದಾಗ ಒಮ್ಮೆ ಇಂಡಿ ತಾಲೂಕಿನ ಬಂತನಾಳ ಮಠದ ಗುರುಗಳಾದ ಶಂಕರಲಿಂಗ ಮಹಾಶಿವಯೋಗಿಗಳ ಬಳಿಗೆ ಸಿದ್ಧಲಿಂಗ ಮಹಾರಾಜರು ಹೋಗಿದ್ದರಂತೆ. ಆಗ ಶಂಕರಲಿಂಗ ಮಹಾಗುರುಗಳು ನಿನ್ನ ಹೆಸರೇನು ಕಂದ ಅಂತ ಸಿದ್ಧಲಿಂಗರಿಗೆ ಕೇಳಿದ್ದರಂತೆ. ಆಗ ಸಿದ್ಧಲಿಂಗರು ನನ್ನ ಹೆಸರು ಸಿದ್ಧ ಅಂತ ಹೇಳಿದ್ದರಂತೆ. ಆಗಲೇ ಶಂಕರಲಿಂಗ ಮಹಾಗುರುಗಳಿಗೆ ಈ ಬಾಲಕ ಸಾಮಾನ್ಯನಲ್ಲ, ಸಿದ್ಧಿ ಪುರುಷ ಅನ್ನೋ ಸತ್ಯ ಅರಿವಾಗಿತ್ತು. ಸಿದ್ಧ ಅನ್ನೋ ಹೆಸರು ಕೇಳಿದ ಬಳಿಕ ಹೌದಪ್ಪ, ನೀನು ಸಿದ್ಧನೇ, ನೀನು ಮಾಡುವ ಕೆಲಸ ಯಾರ ಕೈಯಲ್ಲೂ ಮಾಡಲಾಗುವುದಿಲ್ಲ. 3 ಲೋಕದಲ್ಲಿ ಸಂಪೂರ್ಣವಾಗಿ ಶಕ್ತಿ ತುಂಬಿಕೊಂಡ ಸಿದ್ಧ ಪುರುಷ ಅಂತ ಹೇಳಿದ್ದರಂತೆ. ಅವ್ರು ಹೆಂಗಪ್ಪ ಅಂತಂದ್ರೆ ಬಂತನಾಳ ಮಠಕ್ಕೆ ಬಂದಾಗ, ಲಚ್ಯಾಣ ಸಿದ್ಧಲಿಂಗ ಮಹಾರಾಜರ ಮಠಕ್ಕೆ ಬಂದಾಗ ನಿನ್ನ ಹೆಸರು ಏನಪ್ಪ ಅಂತ ಕೇಳಿದ್ರು. ಶಂಕರಲಿಂಗ ಮಹಾರಾಜರು ನನ್ನ ಹೆಸರು ಸಿದ್ಧ ಅಂತ ಕರೆದ್ರು. ನಾವು ಸಿದ್ಧ ಅಂತ ಅಂದಾಕಾರ ಹೌದಪ್ಪ ಹೌದು, ನಿನ್ನ ಸಿದ್ಧನೇ ನಿಜ, ನೀನು ಮಾಡಿರುವ ಕೆಲಸ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, 3 ಲೋಕದ ಶಕ್ತಿ ನಿನ್ನೊಳಗದ, ನೀನು ಸಿದ್ಧಿ ಪುರುಷ ಇದ್ದಿ ಅಂತೇಳಿ ಆವಾಗ ಸಿದ್ಧಲಿಂಗ ಮಹಾರಾಜರಿಗೆ ಶಂಕರಲಿಂಗ ಮಹಾರಾಜರು ಹರಿಸಿದರು. ಸಿದ್ಧಲಿಂಗ ಮಹಾರಾಜರು ಲಚ್ಯಾಣಕ್ಕೆ ಹೆಂಗೆ ಬಂದ್ರಪ್ಪ ಅಂತಂದ್ರೆ ಅದಕ್ಕೊಂದು ದೊಡ್ಡ ಇತಿಹಾಸ ಅದ ರೀ.
ಶಂಕರಲಿಂಗ ಮಹಾಶಿವಯೋಗಿಗಳು ಲಚ್ಚಾಣ ಸಿದ್ದಪ್ಪ ಮಹಾರಾಜರಿಗೆ ಈ ತಮ್ಮ ಶಂಕರಲಿಂಗ ಮಹಾರಾಜರ ಗೂಳಿ ಅದು ಎಲ್ಲಿ ಸಗಣಿ ಹಾಕ್ತದೆ ನೀ ಅಲ್ಲೇ ಹೋಗಿ ಮಠ ಕಟ್ಟಿ ಅಲ್ಲಿ ನೀ ಲೋಕ ಕಲ್ಯಾಣ ಕೆಲಸ ಮಾಡ್ಬೇಕಂತೇಳಿ ಆಶೀರ್ವಾದ ಮಾಡಿದ್ರು. ಮುಂದೆ ಶಂಕರಲಿಂಗ ಮಹಾರಾಜರ ಗೂಳಿ ನಡ್ಕೋತ ತಾಂಬಾ ದಾಟಿ ಹಾಗೆ ಅದು ಇಂಡಿ ದಾಟಿ ಮುಂದೆ ಲಚ್ಚಾಣಕ್ಕೆ ಬಂದು ಒಂದು ಸ್ಮಶಾನ ಸ್ಥಳದೊಳಗೆ ಅದು ಸಗಣಿ ಹಾಕ್ತು. ಸ್ಮಶಾನ ಹೆಂಗಿತ್ತಪ್ಪ ಅಂತಂದ್ರೆ ಭಯಾನಕವಾದಂಥ ಒಂದು ವಾತಾವರಣ ಇತ್ತು. ಆಗಿನ ಕಾಲದ ಬ್ರಿಟಿಷರ ಕಾಲದಾಗ ಅದು ಭಯಾನಕವಾದಂಥ ವಾತಾವರಣದೊಳಗೆ ಆ ಆಕಳು ಬಂದು ಸಗಣಿ ಹಾಕೋದು ಒಂದು ಮುಡುಗಳ್ಳಿ ಅಂತಾರೆ ರೀ. ಆ ಪಾಪಸ್ ಕಳ್ಳಿ ಒಳಗೆ ಬಂದು ಆಕಳು ಸಗಣಿ ಹಾಕೋದಕ್ಕಾರ ಅಲ್ಲಿ ಲಚ್ಚಾಣ ಸಿದ್ಧಲಿಂಗ ಮಾತ್ರ ಅದೇ ಸ್ಥಳನೇ ಗುರುವಿನ ಒಂದು ವಾಣಿ ಪ್ರಕಾರ ಇಲ್ಲಿ ನಡಿಬೇಕು ಅಂತಂದು ಆ ಸ್ಥಳದೊಳಗೆ ಅವರು ಒಂದು ಕಮರಿ ಮಠವನ್ನು ಕಟ್ಟಿ ಅಲ್ಲಿ ಪಾಪಸ್ ಕಳ್ಳಿಯನ್ನು ಅವೆಲ್ಲ ಸ್ವಚ್ಛಗೊಳಿಸಿ ಸ್ಮಶಾನ ಇದ್ದಂಥ ಜಾಗವನ್ನು ರುದ್ರಭೂಮಿಯನ್ನು ಅವರು ಇವತ್ತು ಪಾವನ ಭೂಮಿಯನ್ನಾಗಿ ಸುಕ್ಷೇತ್ರವನ್ನಾಗಿ ಮಾಡ್ಯಾರ. ಆ ಒಂದು ಕ್ಷೇತ್ರ ಸುಕ್ಷೇತ್ರ ಮಾಡಬೇಕಾದ್ರೆ ಸಿದ್ಧಲಿಂಗ ಮಾದರು ಭಯಂಕರ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದಾರ, ಲೋಕ ಕಲ್ಯಾಣ ಕಾರ್ಯ ಮಾಡ್ಯಾರ. ಮುಂದೆ ಸಿದ್ಧಲಿಂಗ ಮಹಾರಾಜರು ಶಂಕರಲಿಂಗ ಸ್ವಾಮಿಗಳನ್ನ ಗುರುಗಳಾಗಿ ಸ್ವೀಕಾರ ಮಾಡಿದ್ರು. ಗುರುಗಳ ಸೇವೆಯನ್ನ ಮಾಡುತ್ತಾ ಬಂತನಾಳ ಮಠದಲ್ಲಿಯೇ ಹೆಚ್ಚು ಕಾಲ ಕಳೆದರು. ಗುರುಗಳು ಒಂದೇ ಬಾರಿಗೆ ಹಲವು ಪವಾಡಗಳನ್ನ ಭಕ್ತರಿಗೆ ತೋರಿಸಿದ್ರು. ಶ್ಯಾವಳ ಗ್ರಾಮದಲ್ಲಿ ಹೆಬ್ಬುಲಿಯಾಗಿ ಕಾಣಿಸಿಕೊಂಡಿದ್ರು. ಹಾಗೆ ಜಿಗಜಿನಗಿಯಲ್ಲಿ ಚಿಕ್ಕ ಮಗುವಾಗಿ ಕಾಣಿಸಿಕೊಂಡಿದ್ರು. ತಡಲಗ ಮತ್ತು ಲಚ್ಯಾಣ ಗ್ರಾಮದಲ್ಲಿ ಏಕಕಾಲಕ್ಕೆ ಅಗ್ನಿ ಪ್ರವೇಶವನ್ನ ಮಾಡಿದ್ರು. ಶ್ರೀಶೈಲದಲ್ಲಿ ಯಾರು ಪ್ರವೇಶಿಸಲಾಗದ ಕದಳಿ ಬನದ ಗುಹೆಯನ್ನ ಪ್ರಶ್ನೆ ಮಾಡಿದ್ರು ಅಂತ ಸಿದ್ಧಲಿಂಗ ಭಕ್ತರು ಹೇಳ್ತಾರೆ. ಹೀಗೆ ಹಲವು ಪವಾಡಗಳನ್ನ ಭಕ್ತರಿಗೆ ತೋರಿಸಿದ್ದ ಸಿದ್ಧಲಿಂಗ ಮಹಾರಾಜರು ಕೊನೆಗೆ ಲಚ್ಯಾಣ ಗ್ರಾಮದಲ್ಲಿ ಬಂದು ಗುರುವಿನ ಆದೇಶದಂತೆ ಕಮರಿ ಮಠವನ್ನ ಕಟ್ಟಿದ್ರು ಅಂತ ಭಕ್ತರು ನಂಬಿದ್ದಾರೆ. ಅಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಅವರು ಕನ್ನೊಳಗೆ ಮನೆ ಕಟ್ಟಿದ್ರು. ಅಲ್ಲಿ ಊರು ಗೌಡನ ಒಂದು ಮನೆಯೊಳಗೆ ಪವಾಡೋದು, ತಡವಾಳದೊಳಗೆ ಅಗ್ಗಿ ಹೈದ್ರು ಅಲ್ಲಿಯೇ ಪವಾಡೋದು, ಶ್ಯಾವಳದೊಳಗೆ ಹೆಬ್ಬುಲಿಯಾಗಿ ಪವಾಡ ಮಾಡಿದ್ರಿ. ಆ ಶ್ಯಾವಳದೊಳಗೆ ಹೆಬ್ಬುಲಿಯಾಗಿ ಹೆಂಗಪ್ಪ ಅಂದ್ರೆ ಒಂದು ತುಪ್ಪಿನ ಕೊಡ ತೊಗೊಂಡು ಹೊಂಟಿದ್ರು ಅವರು. ತಿಂತಿಣಿ ಮೌನಿಸಿ ತುಪ್ಪಿನ ಕೊಡ ತೊಗೊಂಡು ಹೋಗೋ ಟೈಮ್ದಾಗ ಕಳ್ಳ ಕಾಕಡ ಅವರು ಇತ್ತು. ಆ ಕಳ್ಳ ಕಾಕಡಿಗೆ ಅಲ್ಲಿ ಯಾವ ರೀತಿಯಪ್ಪ ಅಂದ್ರೆ ಹೆಬ್ಬುಲಿ ಆದಾಗಿ ಹೆದರಿಸಿ ತಮ್ಮ ಏನು ಗುರಿ ಇತ್ತು ನಡೆಯುವ ಒಂದು ದಾರಿ ಅವರು ಸುಗಮ ಮಾಡಿಕೊಂಡ್ರು. ಹೀಗೆ ಅವರು ಸಾಕಷ್ಟು ಪವಾಡ ತೊಗೊಂಡು ಸಿದ್ಧಲಿಂಗ ಮಹಾರಾಜರಿಗೆ ಪರೀಕ್ಷೆ ಮಾಡಬೇಕಂತೇಳಿ ಕೌದ್ಯಪ್ಪ ಮಹಾರಾಜರು ಪರೀಕ್ಷೆ ಮಾಡಿದ್ರು. ನೀ ಸ್ನಾನ ಮಾಡೋ ಸಂದರ್ಭದೊಳಗೆ ಯಾವ ರೀತಿ ಇರ್ತಾಸ್ತಾನಂತ ವರ್ತಿಸ್ತಾನಂತ ನೋಡಿದ್ರೆ ಅವ್ರು ಹೆಣ್ಮಕ್ಳು ಸ್ನಾನ ಮಾಡೋ ಸಂದರ್ಭದೊಳಗೆ ಲೀಲಾಪುರುಷರು ಮಗುವಿನ ಸ್ವರೂಪ ತಾಳಿಬಿಟ್ಟಿದ್ರು. ಹೀಗೆ ಭಯಂಕರ ಸಾಕಷ್ಟು ಪವಾಡಗಳನ್ನು ಮಾಡೋದು. ಇನ್ನೂವರೆಗೂ ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಪವಾಡಗಳನ್ನು ಮಾಡ್ತಾ ಚಲಿಸುತ್ತಿದ್ದ ರೈಲನ್ನೇ ನಿಲ್ಲಿಸಿದ್ದ ಸಾಧುಗಳು. ಸಿದ್ಧಲಿಂಗರ ಶಕ್ತಿ ಕಂಡು ಬ್ರಿಟಿಷರೇ ದಂಗು. ಬ್ರಿಟಿಷರ ಆಡಳಿತದ ಸಂದರ್ಭದಲ್ಲಿ ಸಿದ್ಧಲಿಂಗ ಮಹಾರಾಜರು ತಮ್ಮ ಪವಾಡವನ್ನ ತೋರಿಸಿದ್ರು. ಒಮ್ಮೆ ಸಿದ್ಧಲಿಂಗರ ದರ್ಶನಕ್ಕೆಂದು ಇಬ್ಬರು ಸಾಧುಗಳು ರೈಲಿನಲ್ಲಿ ಟಿಕೆಟ್ ಇಲ್ಲದೆ ಬರುತ್ತಿದ್ದರು. ಇದನ್ನ ಕಂಡ ಟಿಕೆಟ್ ಕಲೆಕ್ಟರ್ ಕೋಪಗೊಂಡು ಸಾಧುಗಳಿಗೆ ಹೊಡೆದಿದ್ದರಂತೆ. ಇದರಿಂದ ರೈಲು ಅಧಿಕಾರಿಗಳ ವಿರುದ್ಧ ಸಿದ್ಧರು ಕೋಪಗೊಂಡಿದ್ದರಂತೆ. ವೇಗವಾಗಿ ಚಲಿಸುತ್ತಿದ್ದ ರೈಲನ್ನು ಅಮೋಘ ಶಕ್ತಿಯಿಂದ ತಮ್ಮ ಹಸ್ತ ತೋರಿಸಿ ನಿಲ್ಲಿಸಿ ಬ್ರಿಟಿಷ್ ಅಧಿಕಾರಿಗಳನ್ನ ಬೆಚ್ಚಿ ಬೀಳಿಸಿದ್ರು. ಆಗ ಬ್ರಿಟಿಷ್ ಅಧಿಕಾರಿಗಳು ಬಂದು ಸಿದ್ಧರ ಬಳಿ ಕ್ಷಮೆ ಕೇಳಿದರಂತೆ. ಆ ಬಳಿಕ ನಿಂತಿದ್ದ ರೈಲು ಮುಂದೆ ಸಾಗಿತ್ತು ಅಂತ ಸಿದ್ಧಲಿಂಗ ಮಹಾರಾಜರ ಭಕ್ತರು ಹೇಳ್ತಾರೆ. ಸಾಧು ಸಂತರು ಲಚ್ಚಾಣ ಸಿದ್ದಪ್ಪ ಮಹಾರಾಜರ ದರ್ಶನಕ್ಕೆ ಬರಬೇಕಂತ ಬರುವಂಥ ಸಂದರ್ಭದೊಳಗೆ ಟಿಸಿಗಳು ಟಿಕೆಟ್ ಕೇಳಿದ್ರು. ಟಿಕೆಟ್ ಕೇಳಿದಾಗ ನಮ್ಮಲ್ಲಿ ಟಿಕೆಟ್ ಇಲ್ಲ ತಂದಾಗ ಅವರು ಬಾಸುಂಡೆ ಬರುವಾಗ ಸಾಧು ಸಂತರಿಗೆ ಹೊಡೆದ್ರು. ಆವಾಗ ಆ ಸಿದ್ಧಲಿಂಗ ಮಹಾರಾಜರಿಗೆ ಆ ಸಾಧು ಸಂತರಿಗೆ ಹೊಡೆದಿರ್ತಕ್ಕಂಥ ಒಂದು ಏಟ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಲಚ್ಚಾಣದಾಗ ಇದ್ದಕ್ಕ ಪೆಟ್ಟು ಬಿತ್ತತ್ತು. ಆವಾಗ ಅವರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಆ ಚಲಿಸುತ್ತಿರುವ ರೈಲನ್ನು ಲಚ್ಚಾಣದೊಳಗೆ ನಮ್ಮ ಮಂತ್ರಶಕ್ತಿಯಿಂದ ಸ್ಟಾಪ್ ಮಾಡಿಸಿ ಆ ಹಿಂದಿನ ಕಾಲದ ಬ್ರಿಟಿಷರ ಒಂದು ಅಧಿಕಾರಿಗಳಿಗೆ ಬುದ್ಧಿವಾದ ಹೇಳಿರ್ತಕ್ಕಂಥವ್ರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಎಂಥವ್ರಪ್ಪ ಅಂತಂದ್ರೆ ಗುರುವಿನ ಶಕ್ತಿಯನ್ನು ಜಗತ್ತಿಗೆ ಸಾರಿದವರು. ಅವರು ಸದಾ ಗುರುವಿನ ಸ್ಮರಣೆ, ಗುರುವಿನ ನಾಮಸ್ಮರಣೆ, ಗುರು ಹೇಳಿದ ಒಂದು ಮಾರ್ಗದೊಳಗೆ ನಡೆಯತಕ್ಕಂಥವ್ರು. ಸಿದ್ಧಿ ಪುರುಷ ಸಿದ್ಧಲಿಂಗ ಮಹಾರಾಜರ ದರ್ಶನಕ್ಕಾಗಿ ಲಚ್ಯಾಣದ ಕಮರಿ ಮಠಕ್ಕೆ ನಿತ್ಯವೂ ಬೇರೆ ಬೇರೆ ಊರುಗಳಿಂದ ಸಾಧು ಸಂತರು ಬರುತ್ತಾರೆ. ಸಿದ್ಧಲಿಂಗ ಮಹಾರಾಜರ ಉಪದೇಶವನ್ನ ಪಡೆದು ಕೃತಾರ್ಥರಾದವರು ಅಸಂಖ್ಯಾತ ಜನ. ಅವರಲ್ಲಿ ಸನ್ಯಾಸ ದೀಕ್ಷೆಯನ್ನ ಪಡೆದು ಗುರು ಸಿದ್ಧಲಿಂಗ ಮಹಾರಾಜರ ಹೆಸರನ್ನ ಸಾರಿದವರು ಹಲವರು. ಹಿಂದೆ ರುದ್ರ ಭೂಮಿಯಾಗಿದ್ದ ಕಮರಿ ಮಠದ ಸ್ಥಳವು ಸಿದ್ಧಲಿಂಗ ಮಹಾರಾಜರ ಪಾದ ಸ್ಪರ್ಶದಿಂದ ಕಾಲಾಂತರ ಪುಣ್ಯಕ್ಷೇತ್ರವಾಯಿತು. ಈ ಕಮರಿ ಮಠವನ್ನ ತಮ್ಮ ಗುರುಪೀಠವಾದ ಬಂತನಾಳ ಪೀಠಕ್ಕೆ ಸಿದ್ಧಲಿಂಗ ಮಹಾರಾಜರು ಅರ್ಪಿಸಿದ್ರು. ಮುಂದೆ ಇದೇ ಕ್ಷೇತ್ರದಲ್ಲಿ 1927ರ ಭಾದ್ರಪದ ವದ್ಯ ಸಪ್ತಮಿ ದಿವಸ ಗುರುವಿನ ಪಾದಕ್ಕೆ ತಮ್ಮ ದೇಹವನ್ನ ಸಮರ್ಪಿಸಿ ಲಿಂಗೈಕ್ಯರಾದ್ರು.
ಹೀಗೆ ಅವರು ತಮ್ಮ ಮಠ ಸಾಕಷ್ಟು ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಮಠವನ್ನು ಕೂಡ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಗುರು ಬಂತನಾಳ ಸಂಗನವಸ ಮಹಾಶಿವಗಳ ಒಂದು ಪೀಠಕ್ಕೆ ಅರ್ಪಣೆ ಮಾಡಿದವರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು. ತಮಗಾಗಿ ಅವರು ಏನು ಇಟ್ಕೊಂಡಿಲ್ಲ, ಎಲ್ಲ ಸರ್ವಸ್ವವನ್ನು ಲೋಕ ಕಲ್ಯಾಣಕ್ಕಾಗಿ, ಜನರಿಗಾಗಿ, ಭಕ್ತರಿಗಾಗಿ ಅವರು ಮುಡುಪಾಗಿಟ್ಟವರು. ಆಗ ತಮ್ಮ ಜೀವನವನ್ನೇ ಅವರು ಗುರುವಿನ ಅಪ್ಪಣೆ ಮೇರೆಗೆ ಗುರು ಹಾಕಿಕೊಟ್ಟ ಮಾರ್ಗದೊಳಗೆ ನಡೆದಂಥ ಒಂದು ಸಂತರು ಶರಣರು ಯಾರಾದರೂ ಇದ್ದರೆ ಪವಾಡ ಪುರುಷ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು. ಅವತ್ತಿನ ದಿವಸ ಬಂತನಾಳ ಶಿವಿಗೂ ಕೂಡ ಆ ಒಂದು ಕ್ಷೇತ್ರವನ್ನು ಪಡ್ಕೊಂಡು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದರು. ಅವರು ಅಲ್ಲಿ ಲಚ್ಚಾಣ ಈ ಜಿಲ್ಲೆಯೊಳಗೆ ಏಕೈಕ TCH ಕಾಲೇಜು ಸ್ಥಾಪನೆ ಮಾಡುವ ಮೂಲಕ ಈ ಕರ್ನಾಟಕದಾದ್ಯಂತ ಸಾಕಷ್ಟು ಶಿಕ್ಷಕರನ್ನು ಸೃಷ್ಟಿ ಮಾಡೋದಕ್ಕೆ ಬಂತನಾಳ ಶಿವಿಗಳು ಕೂಡ ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದರು. ಇಷ್ಟು ಪವಾಡ ಪುರುಷರಾದ ಸಿದ್ಧಲಿಂಗ ಮಹಾರಾಜರು ಇಂಡಿ ತಾಲೂಕಿನ ಲಚ್ಯಾಣ ಗ್ರಾಮವನ್ನ ಕಾಪಾಡುವ ಆರಾಧ್ಯ ದೈವವಾಗಿದ್ದಾರೆ. ಈ ಆರಾಧ್ಯ ದೈವವೇ ಬಾವಿಗೆ ಬಿದ್ದಿದ್ದ ಸಾತ್ವಿಕ್ನನ್ನ ಕಾಪಾಡಿದ್ದು ಅಂತ ಇಲ್ಲಿನ ಜನರು ನಂಬುತ್ತಿದ್ದಾರೆ. ಅದು ಅಲ್ಲದೆ ಮಗು ಬಾವಿಗೆ ಬಿದ್ದಿದೆ ಅನ್ನೋ ಸುದ್ದಿ ಕೇಳಿದ ತಕ್ಷಣವೇ ತಾಯಿ ಪೂಜಾ ಹರಕೆ ಕಟ್ಟಿಕೊಂಡಿದ್ದಾರೆ. ಸಾತ್ವಿಕ್ ಹೆಸರನ್ನ ಬದಲಾಯಿಸಿ ಸಿದ್ಧಲಿಂಗ ಮಹಾರಾಜರ ಹೆಸರನ್ನ ಇಡಲು ತಯಾರಿಯನ್ನ ನಡೆಸುತ್ತಿದ್ದಾರೆ. 20 ಗಂಟೆಗಳ ಕಾಲ ಯಮನೊಂದಿಗೆ ಹೋರಾಡಿ ಸಾತ್ವಿಕ್ ಗೆದ್ದು ಬಂದಿದ್ದಾನೆ. ಸದ್ಯ ತಾಯಿಯ ಮಡಿಲಿನಲ್ಲಿ ಕಿಲಕಿಲ ನಗುತ್ತಿದ್ದಾನೆ. ಸಾತ್ವಿಕ್ ಕೊಳವೆ ಬಾವಿಗೆ ಬಿದ್ದಾಗ ಲಚಾಣ್ಯ ಗ್ರಾಮದ ಜನರು ಮೊದಲು ಮೊರೆ ಹೋಗಿದ್ದೇ ಸಿದ್ದಪ್ಪಾಜಿಯ ಬಳಿ. 20 ಗಂಟೆಗಳ ನಿರಂತರ ಕಾರ್ಯಾಚರಣೆ ಬಳಿಕ ಮಗು ಜೀವಂತವಾಗಿ ಹೊರಬಂದ ಮೇಲೆ ಎಲ್ಲರೂ ಸಿದ್ದಪ್ಪಾಜಿ ಹೆಸರನ್ನೇ ಕೂಗಿದ್ರು. ಇದೇ ಈ ಹೊತ್ತಿನ ರಿಪಬ್ಲಿಕ್ ಕನ್ನಡ ವಿಶೇಷ ಸಿದ್ದಪ್ಪಾಜಿ ಕಟಾಕ್ಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.